ಜಿಲ್ಲಾ ಬಿಜೆಪಿ ಮತ್ತು ಮಂಡಲ ಬಿಜೆಪಿಯ ಪದಾಧಿಕಾರಿಗಳು ಹೊನ್ನಾವರ ತಾಲೂಕಿನ ವಿವಿಧ ಭಾಗಗಳ ರೈತರ ಜಮೀನಿಗೆ ಭೇಟಿ ನೀಡಿ ಹಾನಿಗೊಳಗಾದ ರೈತರ ಬೆಳೆಗಳನ್ನು ವೀಕ್ಷಿಸಿ ರೈತರೊಂದಿಗೆ ಸಂವಾದ ನಡೆಸಿ ರೈತರಿಗೆ ಸರ್ಕಾರದಿಂದ ಸಿಗಬಹುದಾದ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ತಹಸೀಲ್ದಾರರಿಗೆ ಸಲ್ಲಿಸಿದ ಮನವಿಯಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ 75% ಅಡಿಕೆ ಬೆಳೆ ಕೊಳೆ ರೋಗಕ್ಕೆ ತುತ್ತಾಗಿದ್ದು ಬೆಳೆಗಾರರು ಆರ್ಥಿಕ ಮತ್ತು ಸಾಮಾಜಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಘೋಷಿಸಿರುವ ಪರಿಹಾರವು ಯಾವ ರೀತಿಯಿಂದಲೂ ಸಹಾಯ ಮಾಡುವ ಸಾಧ್ಯತೆಗಳು ಕಾಣುತ್ತಿಲ್ಲ. ರೈತರು ತಾವು ಅಡಿಕೆ ಗಿಡಗಳನ್ನು ನಿರ್ವಹಣೆ ಮತ್ತು ಉತ್ಪಾದನೆ ಮಾಡಲು ಈ ಹಾನಿಗೊಳಗಾಗಿರುವ ಬೆಳೆಗಳಿಂದ ನಿರ್ವಹಣಾ ಮತ್ತು ಉತ್ಪಾದನಾ ವೆಚ್ಚವು ಸಿಗುವ ಸಾಧ್ಯತೆ ಕಾಣುತ್ತಿಲ್ಲ ಎಂದು ಈ ಭಾಗದ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರೆದಿದ್ದು ಈ ಎಲ್ಲ ರೈತರ ಆತ್ಮಹತ್ಯೆಗಳಿಗೆ ರಾಜ್ಯ ಸರ್ಕಾರ ನೇರ ಹೊಣೆಯಾಗಬೇಕಾಗುತ್ತದೆ. ಸರ್ಕಾರವು ಸಮರೋಪಾದಿಯಲ್ಲಿ ವೈಜ್ಞಾನಿಕವಾಗಿ ಮತ್ತು ವಸ್ತುನಿಷ್ಠೆಯಿಂದ ಬೆಳೆಹಾನಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಶೀಘ್ರವಾಗಿ ವರದಿ ಸಲ್ಲಿಸಬೇಕು ಮತ್ತು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸುಸಂಸ್ಕೃತ ಪಕ್ಷವಾದ ಭಾಜಪವು ಈ ಮೂಲಕ ಬಿಜೆಪಿಯು ಮನವಿ ಮಾಡಿಕೊಳ್ಳುತ್ತಿದೆ. ಆದರೆ ಸರ್ಕಾರ ನ್ಯಾಯಯುತವಾಗಿ ಸ್ಪಂದಿಸದಿದ್ದರೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಲು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ರೂಪಿಸುವ ಸಾಧ್ಯತೆಗಳ ಕುರಿತು ಆಲೋಚಿಸಬೇಕಾಗುತ್ತದೆ. ಸರ್ಕಾರವು ಕಳೆದ 27 ತಿಂಗಳಲ್ಲಿ ರೈತ ವಿರೋಧಿ ನೀತಿಯನ್ನು ಪ್ರದರ್ಶಿಸುತ್ತಿದ್ದು ಈ ಮನುಕುಲವನ್ನು ಉಳಿಸಿರುವ ರೈತಾಪಿ ಕುಟುಂಬಗಳಿಗೆ ಮಾಡುತ್ತಿರುವ ಘೋರ ಅನ್ಯಾಯ ಎಂದು ಭಾವಿಸಲಾಗುತ್ತದೆ ಎಂದು ಪ್ರಸ್ತಾಪಿಸಲಾಗಿದೆ. ಈ ವೇಳೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ, ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಶಿವಾನಂದ್ ನಾಯಕ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್, ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಹೊನ್ನಾವರ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಭಟ್ಕಳ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ್, ಶ್ರೀಕಂಠ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ವಿಷ್ಣುಮೂರ್ತಿ ಹೆಗಡೆ ಹಾಗೂ ಆ ಭಾಗದ ಹಲವು ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ ಡಿ ವೈ ವಿಜೇಂದ್ರರವರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ ಶಾಸಕರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಹೊನ್ನಾವರ ತಾಲೂಕಿನ ಕೆಲವು ಗ್ರಾಮಗಳಿಗೆ ಬೆಳೆ ಸಮೀಕ್ಷೆಗೋಸ್ಕರ ಭೇಟಿ ಮಾಡಲಾಗಿತ್ತು. ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವು ನಮ್ಮ ಸುನಿಲ್ ನಾಯ್ಕ್ ಅವರ ನೇತೃತ್ವದಲ್ಲಿ ಇವತ್ತು ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಾನಂದ ನಾಯಕ್ ನಮ್ಮ ಎನ್ಎಸ್ ಹೆಗಡೆ ರೈತ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳು ಏನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಮಾತುಗಳು ಗ್ರೌಂಡ್ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ. ಏನು ಸೂಚಿಸುತ್ತೆ ಅಂತಂದರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದ ಆಡಳಿತ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ನೈಜ ಉದಾಹರಣೆ. ಮುಖ್ಯವಾಗಿ ಯಾವ ಮಾನದಂಡದ ಮೇಲೆ ಅವರು ಅಸೆಸ್ಮೆಂಟ್ ಮಾಡಿದ್ದಾರೆ ಮತ್ತು ಪರಿಹಾರವನ್ನು ವಿತರಿಸಿದ್ದಾರೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಪುನರ್ವಿಮರ್ಶೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ತಾಜಾ ಉದಾಹರಣೆ ಕೊಡಬೇಕು ಅಂತಂದರೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಿ, 5,20,000 ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ 40,770 ಹೆಕ್ಟೇರು ತೋಟಗಾರಿಕೆ ಬೆಳೆ ಹಾಳಾಗಿದೆ ಅಂತ ಹೇಳಿದ್ದಾರೆ. ಆ ತೋಟಗಾರಿಕೆ ಬೆಳೆ ಬಗ್ಗೆ ನಾನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಈ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಯ ಸಮಸ್ಯೆ ಎಷ್ಟಿದೆ. ದುರಂತ ಅಂತಂದರೆ ತೋಟಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಒಂದು ಸಭೆ ಮಾಡಿ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತಕ್ಕಂಥ ಸಾಮಾನ್ಯ ಜನ ಇವತ್ತಿನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಕಾಣ್ತಿಲ್ಲ ಮತ್ತು ಉಸ್ತುವಾರಿ ಮಂತ್ರಿಗಳು ಕಾಣ್ತಿಲ್ಲ. ಇಲ್ಲಿ ಒಬ್ಬರು ಮಂತ್ರಿ ಇದ್ದಾರೆ, ಅವ್ರು ಮೋಸ್ಟ್ಲಿ ಮೀನುಗಾರಿಕೆ ಇಲಾಖೆಗೆ ಮಾತ್ರ ಮಂತ್ರಿ ಅಂತ ಅನ್ಕೊಂಡ್ಬಿಟ್ಟವ್ರೆಲ್ಲ ಕಾಣ್ತಿದೆ. ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜವಾಬ್ದಾರಿ ಇದೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವರ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕು ಅಂತಕ್ಕಂಥ ಯಾವ ಒಂದು ನೈಜ ಕಾಳಜಿ ಅವರು ಕಾಣ್ತಾ ಇಲ್ಲ. ನನಗೇನೋ ಮಾಹಿತಿ ಪ್ರಕಾರ ಅವ್ರು ಯಾವ ಮಂಡಲಕ್ಕೂ ಪ್ರವಾಸ ಹೋಗಿಲ್ಲ, ಯಾವ ಹಳ್ಳಿಗೂ ಭೇಟಿ ಕೊಟ್ಟಿಲ್ಲ, ಯಾವ ರೈತರ ಜೊತೆನೂ ಮಾತಾಡಿಲ್ಲ. ಅವ್ರು ಮೋಸ್ಟ್ಲಿ ಅವರು ಬೆಂಗಳೂರು, ಬಾಂಬೆ, ಡೆಲ್ಲಿಲಿ ಕೂತ್ಕೊಂಡು ರಾಜಕೀಯ ಮಾಡ್ತಿರೋಂಗೆ ಕಾಣ್ತಾ ಇದೆ ಅಲ್ವಾ. ಸೊ ಅಟ್ಲೀಸ್ಟು ಅವ್ರು ಏನಾದರೂ ಉಸ್ತುವಾರಿ ಮಂತ್ರಿಗಳು ಇನ್ನು ಒಂದು ವಾರದ ಒಳಗಡೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡೋ ಮುಖಾಂತರ
ರೈತರ ಸಮಸ್ಯೆಯನ್ನು ನೈಜ ಸ್ಥಿತಿಯನ್ನು ತಿಳಿದುಕೊಂಡು ಸರ್ಕಾರದ ಮುಖಾಂತರ ವಿಶೇಷ ಅನುದಾನ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ಅವರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೂಪಿಸೋ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಉಸ್ತುವಾರಿ ಮಂತ್ರಿಗಳು ಎಚ್ಚೆತ್ತುಕೋಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಧನ್ಯವಾದ. ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಇನ್ನು ಮಳೆಯಿಂದ ರೈತರ ಬೆಳೆ ಹಾನಿಯಾಗಿದೆ, ಅದನ್ನು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮ್ಮ ತಂಡ, ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ ಸಂಸದರ ನೇತೃತ್ವದಲ್ಲಿ. ಹಾಗೆಯೇ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಪದಾಧಿಕಾರಿಗಳು ಒಳಗೊಂಡು ಒಂದು ತಂಡ ರಚನೆ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಸಮೀಕ್ಷೆ ಮಾಡಲಿಕ್ಕೆ. ಇವತ್ತು ನಮ್ಮ ರಾಜ್ಯದ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಡಾಕ್ಟರ್ ನವೀನ್ ಅವರ ಒಂದು ಉಪಸ್ಥಿತಿಯಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಹೊನ್ನಾವರ ತಾಲೂಕಿನ ಮೂಡುಕಣಿಯಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಸುನಿಲ್ ನಾಯ್ಕರು, ಮಾಜಿ ಸಚಿವರಾದಂಥ ಶಿವಾನಂದ ನಾಯ್ಕರು, ನಮ್ಮೆಲ್ಲ ಪಕ್ಷದ ಪ್ರಮುಖರ ಜೊತೆಯಲ್ಲಿ ಆ ಮನೆಗೆ ಭೇಟಿ ಮಾಡಿ ಅಲ್ಲಿಯ ಸ್ಥಿತಿಯನ್ನು ನಾವು ಏನಾಗಿದೆ ರೈತರಿಗೆ ಇವತ್ತು ತೋಟದಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಡಿಕೆ ಮರದ ಬುಡದಲ್ಲಿ ಕೊಳೆ ಅಡಿಕೆ ಬಿದ್ದನ್ನು ನಾವು ಕಂಡಿದ್ದೇವೆ. ಸುಮಾರು 70% ಹೆಚ್ಚು ಬೆಳೆ ಹಾನಿಯಾಗಿದೆ. ಅದನ್ನು ಸರ್ಕಾರ ಅವರು ಒಬ್ಬರಿಗೆ ಇವತ್ತು ನಮ್ಮ 4-5 ನಾವು ವೀಕ್ಷಣೆ ಮಾಡಿದಂಥ ಬಂದಂಥ ಮಾಹಿತಿ. ಹಾಗೆಯೇ ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ, ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಅಡಿಕೆಗೆ ಕೊಳೆ ಬಂದಿರುವುದು ಜಾಸ್ತಿ ಆಗಿದೆ. ಅದನ್ನು ವಾಸ್ತವ ಸ್ಥಿತಿಯನ್ನು ಸಮೀಕ್ಷೆ ಮಾಡಿ ಸರ್ಕಾರ ಇವತ್ತು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತದನ್ನು ಇಟ್ಕೊಂಡು ನಾವು ತಂಡ ಮಾಡಿ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗೆ ಬನವಾಸಿ ಭಾಗದಲ್ಲಿ ಶುಂಠಿ, ಇವತ್ತು ನಮ್ಮ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಮೇಶ್ ನಾಯ್ಕ ಹೇಳಿದ್ರು, ಅದೇ ಭಾಗದವರು ಶುಂಠಿ ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಜಿಲ್ಲಾ ನಮ್ಮ ಅಧ್ಯಕ್ಷರು ರೈತ ಮೋರ್ಚಾ ಅವರು ಆ ಭಾಗದವರೇ, ಶುಂಠಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಅಲ್ಲೂ ನಮ್ಮ ವಿಶ್ವೇಶ್ವರ ನೇತೃತ್ವದಲ್ಲಿ ಮತ್ತು ನಮ್ಮ ರೈತ ಮೋರ್ಚಾದ ನೇತೃತ್ವದಲ್ಲಿ ನಾವು ಸಮೀಕ್ಷೆ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ಈಗ 15ನೇ ತಾರೀಕು ಮಾನ್ಯ ಸಂಸದರು ಹಳಿಯಾಳದಲ್ಲಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಹೀಗೆ ಪ್ರತಿ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ತಂಡ ಸೇರಿಕೊಂಡು ನಾವು ರೈತರ ಏನು ಬೆಳೆ ಹಾನಿಯಾಗಿದೆ ಅದನ್ನು ಸಮೀಕ್ಷೆ ಮಾಡಿಸಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಲ್ಲಿಯ ಪರಿಸ್ಥಿತಿಯನ್ನು, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಒತ್ತಡ ಹಾಕ್ತಾ ಇದ್ದೇವೆ. ಹಾಗೇನಾದರೂ ನೀವು ವಸ್ತುಸ್ಥಿತಿಯನ್ನು ಇಟ್ಕೊಂಡು ಸಮೀಕ್ಷೆ ಮಾಡಿದೇನೆ ಅವರಿಗೆ ಏನು ಕಣ್ಣುವರ್ಸ ತಂತ್ರವನ್ನು ಮಾಡಿದ್ರಿ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರೈತರ ಪರವಾಗಿ ಇದರ ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇವತ್ತು ಹೊನ್ನಾವರ ತಾಲೂಕಿನಲ್ಲಿ ಸಮೀಕ್ಷೆ ಆಗಿದೆ, ಇನ್ನು ಉಳಿದ ಎಲ್ಲ ಭಾಗಗಳಲ್ಲಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬೆಳೆ ಹಾನಿ ಸಮೀಕ್ಷೆಗಳನ್ನು ನಮ್ಮ ಪಾರ್ಟಿ ವತಿಯಿಂದ ಇವತ್ತು, ಅದರಲ್ಲೂ ವಿಶೇಷವಾಗಿ ರೈತ ಮೋರ್ಚಾದಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು ಭಾಳ ರೈತರಿಗೆ ಖುಷಿ ತರುವಂಥ ಕೆಲಸ. ಯಾಕಂದರೆ ಸರ್ಕಾರ ಇನ್ನೂ ಮಾಡಿಲ್ಲ ಆ ಕೆಲಸ. ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ರೈತರ ಪರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ನವೀನ್ ಕುಮಾರ್ ಅವರು ಈಗಾಗಲೇ ಎಲ್ಲ ಮನೆಗೂ ನಮ್ಮ ಹೊನ್ನಾವರ ಭಾಗದಲ್ಲಿರ್ತಕ್ಕಂಥ ಮೂಡುಕಣಿ ಪಂಚಾಯತ್ ಆಗಿರ್ಬೋದು ಎಲ್ಲ ಪಂಚಾಯತ್ಗೂ ಭೇಟಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ರೈತರು ಇವತ್ತು ಅತ್ಯಂತ ಸಂಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಅಡಿಕೆ ಬೆಳೆ ಯಾವ ರೀತಿ ಇವತ್ತು ನಡೀತಾ ಇದೆ ಅಂತಕ್ಕಂಥ ಕೊಳೆ ಬಂದು ಇವತ್ತು ಸಂಪೂರ್ಣ ಹಾನಿಯಾಗುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೇವಲ ಬೆಳೆ ಎಣಿಕೆಯಷ್ಟು ಘೋಷಣೆ ಮಾಡಿ ಎಲ್ಲೋ ಒಂದು ರೀತಿ ಸಮೀಕ್ಷೆ, ಈಗ ನಾವು ತಹಶೀಲ್ದಾರ್ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿದಾಗ ಗೊತ್ತಾಯಿತು, ಮನೆಗೆ ಹೋಗಿ ಭೇಟಿ ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕು. ಕೇವಲ ರ್ಯಾಂಡಮ್ ಆಗಿ ಮಾಡಿ ರೈತರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗೋದಿಲ್ಲ. ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲಿ ಬೆಳೆ ಹಾನಿ ಹಾಗೆ ಆಗಿದೆ, ಮ್ಯಾನ್ ಪವರನ್ನು ಹಾಕ್ಕೊಂಡು ಎಲ್ಲ ಇಲಾಖೆಯನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಇದನ್ನು ರಿಪೋರ್ಟ್ ಕೊಡುವಂಥ ಕೆಲಸ ಸರ್ಕಾರಕ್ಕೆ ಮಾಡಬೇಕು. ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ಯಾಕಂದರೆ ದೊಡ್ಡ ಮೊತ್ತದ ಪರಿಹಾರವನ್ನು ರೈತರು ಕೊಡಬೇಕು. ಯಾಕಂದರೆ ಇವತ್ತು ನೀವು ಮೀನುಗಾರಿಕೆ ನಾನು ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಈ ಕೇವಲ 1 ತಾಸಲ್ಲಿ ನೀವು 10 ಲಕ್ಷವನ್ನು ಪರಿಹಾರ ಕೊಡ್ತೀರಿ. ಇವತ್ತು ರೈತರು ತೀರಾಗಿ ಹೋದಾಗ ಎಲ್ಲೋ ಒಂದು ರೀತಿ ತಾರತಮ್ಯ ಮಾಡುವಂಥ ಕೆಲಸ ಇಲ್ಲಿ ಉಸ್ತುವಾರಿ ಸಚಿವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕಂದರೆ ನೀವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ನ್ಯಾಯೋದ್ಯವಾಗಿದೆ ಮೀನುಗಾರರಿಗೆ, ಅದೇ ಜೊತೆಗೆ ರೈತರನ್ನು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ನವೀನ್ ಸರ್ ಅವರು ಹೇಳಿದ್ರು. ಯಾಕಂದರೆ ಇಲ್ಲಿಯ ಸಚಿವರು ಕೇವಲ ಅವರು ಮೀನುಗಾರಿಕೆಗಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು.
ಇವತ್ತು ರಸ್ತೆಗಳು ಅಭಿವೃದ್ಧಿ ಭಾಗವಾಗಿ ಶೂನ್ಯ ಇಟ್ಕೊಂಡು ಇವತ್ತು ಕೇವಲ ಮೀನುಗಾರಿಕೆಗೆ ಏನು ಸಮಸ್ಯೆ ಆಗ್ತದೆ ಅದಕ್ಕೆ ಅವರು ಸಹಾಯ ಹಸ್ತ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ, ನೀವು ಎಲ್ಲ ಇಲಾಖೆಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಕೇವಲ ಇದು ಒಂದೇ ಅಲ್ಲ, ಕೃಷಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ. ಇಡೀ ನಮ್ಮ ಜಿಲ್ಲೆ ಕೃಷಿಯೇ ಪ್ರಧಾನ. ಆ ಪ್ರಧಾನಕ್ಕೆ ನೀವು ನ್ಯಾಯ ಕೊಡುವಂಥ ಕೆಲಸ ಸಚಿವರು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ವಾಹಿನಿ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.